ಯೂಶಲಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸರಳವಾಗಿದೆ ಅಂದರೆ ಉತ್ತರ ಕೂಡ ಅಷ್ಟೇ ಸರಳವಾಗಿದೆ ಅಂತ ಅಂದ್ಕೊಂಡ್ಬಿಡ್ತೀವಿ ಮತ್ತು ಕನ್ಫ್ಯೂಷನ್ ಆಗೋದು ಜಾಸ್ತಿ. ಸ್ವಲ್ಪ ಟ್ರಿಕ್ಕಿಯಾಗಿರೋ ಪ್ರಾಬ್ಲಮ್ ಇದು. ನೋಡೋದಕ್ಕೆ ಸರಳವಾಗಿದೆ ಬಟ್ ಕಾನ್ಸೆಪ್ಟ್ ತುಂಬ ತಿಳ್ಕೊಂಡಿರಬೇಕು. ಆ ಥರದ ಒಂದು ಪ್ರಾಬ್ಲಮ್ಮು. ಕ್ವಶನ್ ಹೀಗಿದೆ ನೋಡಿ. ಇಫ್ ಆಲ್ಫಾ ಬೀಟಾ ಆರ್ ದಿ ರೂಟ್ಸ್ ಆಫ್ ಸಮ್ ಕ್ವಾಡ್ರಾಟಿಕ್ ಈಕ್ವೇಷನ್ ದೆನ್ ಟ್ಯಾನ್ ಇನ್ವರ್ಸ್ ಆಲ್ಫಾ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಬೀಟಾ ಪ್ಲಸ್ ಕಾಟ್ ಇನ್ವರ್ಸ್ ಆಲ್ಫಾ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಬೀಟಾ ಅಂತಿದೆ. ಹಾಗೆ ನೋಡಿ ವಿದ್ಯಾರ್ಥಿಗಳೇ, ಟ್ಯಾನ್ ಇನ್ವರ್ಸ್ ಆಲ್ಫಾ ಪ್ಲಸ್ ಕಾಟ್ ಇನ್ವರ್ಸ್ ಆಲ್ಫಾ is equal to pi by 2. ಟ್ಯಾನ್ ಇನ್ವರ್ಸ್ ಬೀಟಾ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಬೀಟಾ is equal to pi by 2. pi by 2 ಪ್ಲಸ್ pi by 2 is equal to pi. ಆದ್ದರಿಂದ ಆಪ್ಷನ್ ಎ ಕರೆಕ್ಟ್ ಅಂತ ಏನಾದರೂ ಬರೆದ್ರೆ ಅದು ತಪ್ಪಾಗತ್ತೆ. ಇದು ತಪ್ಪು. ಯಾಕೆ ತಪ್ಪು ನೋಡಿ. ಆಲ್ಫಾ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿಸ್. ಆಲ್ಫಾ ಬೀಟಾ ರೂಟ್ಸ್ ಆದರೆ ಯಾಕೆ ಪೈ ಆಗಬಾರ್ದು? ಇಫ್ ಆಲ್ಫಾ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿಸ್, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಾಯಿತು ನೋಡಿ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಅಂತ ಹೇಳಿದ್ರೆ ಆಲ್ಫಾ ಇಂಟು ಬೀಟಾ ದಟ್ ಈಸ್ ಕೆ ಇಂಟು ಕೆ ಮೈನಸ್ 3. ಕೆ ಇಂಟು ಕೆ ಮೈನಸ್ 3 ಈಸ್ ನೆಗೆಟಿವ್. ಯಾಕೆ ನೆಗೆಟಿವು? ಕೆ ಬಿಲಾಂಗ್ಸ್ ಟು 0 to 3. ಕೆ ಮೈನಸ್ 3 ಈಸ್ ಎ ನೆಗೆಟಿವ್ ಕ್ವಾಂಟಿಟಿ ಅಲ್ವಾ? ಅಂದರೆ ಆಲ್ಫಾ ಬೀಟಾ ಪ್ರಾಡಕ್ಟ್ ಈಸ್ ನೆಗೆಟಿವ್ ಅಂತ ಹೇಳಿದ್ರೆ ಆಲ್ಫಾ ಆ್ಯಂಡ್ ಬೀಟಾ ಪ್ರಾಡಕ್ಟ್ ನೆಗೆಟಿವ್ ಆಗಬೇಕಂದ್ರೆ ಬೀಟಾ ಆರ್ ಆಫ್ ಆಪೋಸಿಟ್ ಸೈನ್. ತುಂಬ ಇಂಪಾರ್ಟೆಂಟ್ ಲೈನ್ ಇದು. ಇದು ಎರಡು ಆಪೋಸಿಟ್ ಸೈನಲ್ಲಿ ಇರಬೇಕು. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ನೆಗೆಟಿವ್ ಅಂತ ಹೇಳಿದ್ರೆ ಆ ಎರಡು ನಂಬರ್ಸು ಅಪೋಸಿಟ್ ಸೈನ್ ಆಗಿರಲೇಬೇಕು. ಒಂದು ಪ್ಲಸ್ ಆದರೆ ಒಂದು ನೆಗೆಟಿವ್ ಆಗಬೇಕು. ಅಂದರೆ ಇಫ್ ಆಲ್ಫಾ ಪಾಸಿಟಿವ್ ಆದರೆ ಬೀಟಾ ನೆಗೆಟಿವ್, ಬೀಟಾ ಪಾಸಿಟಿವ್ ಆದರೆ ಆಲ್ಫಾ ನೆಗೆಟಿವ್. ಆದ್ದರಿಂದ ಟ್ಯಾನ್ ಇನ್ವರ್ಸ್ ಆಲ್ಫಾ ಪ್ಲಸ್ ಕಾಟ್ ಇನ್ವರ್ಸ್ ಆಲ್ಫಾ pi by 2 ಕರೆಕ್ಟು. ಆವಾಗ ಟ್ಯಾನ್ ಇನ್ವರ್ಸ್ ಬೀಟಾ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಬೀಟಾ ವಿಲ್ ಬಿ ಮೈನಸ್ pi by 2 ಅಲ್ವಾ? ಅಥವಾ ರಿವರ್ಸ್. ಅಂದರೆ ರಿವರ್ಸ್ ಅಂತ ಹೇಳಿದ್ರೆ ಟ್ಯಾನ್ ಇನ್ವರ್ಸ್ ಆಲ್ಫಾ ಪ್ಲಸ್ ಕಾಟ್ ಇನ್ವರ್ಸ್ ಆಲ್ಫಾ ಮೈನಸ್ pi by 2 ಆದರೆ ಟ್ಯಾನ್ ಇನ್ವರ್ಸ್ ಆಫ್ ಬೀಟಾ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಬೀಟಾ ಪ್ಲಸ್ pi by 2 ಆಗುತ್ತೆ. ಯಾವುದೇ ಸ್ಥಿತಿಯಲ್ಲಾದ್ರಿ ಅಪೋಸಿಟ್ ಸೈನ್ ಆಗಿರೋದ್ರಿಂದ ದಟ್ ಕ್ಲಿಯರ್ಲಿ ಸೇಸ್ ಆಪ್ಷನ್ ಬಿ ಈಸ್ ರೂಲ್ಡ್ ಔಟ್, ಸಿ ಈಸ್ ಕರೆಕ್ಟ್. ಯಾಕೆಂದರೆ pi by 2 ಮೈನಸ್ pi by 2. ಯಾಕೆ ಎ ತಪ್ಪಾಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ? ನೋಟ್ ಮಾಡ್ಕೊಳ್ಳಿ. ಏನಿದು ವಿಶೇಷ ಏನಿದ್ರದ್ದು? ಆಲ್ಫಾ ಬೀಟಾ ಆರ್ ಆಫ್ ಆಪೋಸಿಟ್ ಸೈನ್. ಅದು ಗೊತ್ತಾದರೆ ಈ ಉತ್ತರವನ್ನು ಈಸಿಯಾಗಿ ಬರೀತೀರಿ. ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ನೋಡಿ. ನಂಬರ್ ಆಫ್ ಸೊಲ್ಯೂಷನ್ಸ್ ಟು 3 ಸೈನ್ಸ್ ಆಫ್ ಎಕ್ಸ್ ಪ್ಲಸ್ ಪೈ ಎಕ್ಸ್ ಮೈನಸ್ ಪೈ ಇಸ್ ಈಕ್ವಲ್ ಟು 0 ಈಸ್ ಅಂತಿದೆ. ಇದನ್ನು ಬಹಳ ಸರಳವಾಗಿ ನಾವು ಸಾಲ್ವ್ ಮಾಡ್ಬೋದು. ಇದಕ್ಕೆ ನಿಮಗೆ ಗ್ರಾಫ್ ಬರೆಯೋದಕ್ಕೆ ಗೊತ್ತಿರಬೇಕಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೋಡಿ, ಈ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಬರೆಯೋಣ ಫಸ್ಟ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫು ನೋಡಿ ಹೇಗಿರುತ್ತೆ. ಈಗ ದಿಸ್ ಈಸ್ ದ ಗ್ರಾಫ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಹೌದಾ? ಇದು -1, ಇದು +1. ಈ ಗ್ರಾಫ್ ಗೊತ್ತಿದ್ದರೆ ಮುಂದಿನ ಸ್ವಲ್ಪ ಕೆಲಸ ಸುಲಭ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಪೈ ಎಕ್ಸ್ ಪ್ಲಸ್ ಪೈ ಅಂತ ಬರೀಲ್ಲ ನೋಡಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ರಿಅರೇಂಜ್ ಮಾಡ್ತಾ ಇದ್ದೀನಿ, ಈಸ್ ಈಕ್ವಲ್ ಟು ಮೈನಸ್ ಆಫ್ ಪೈ ಬೈ 3x. ಆ ಕಡೆಗೆ ಶಿಫ್ಟ್ ಮಾಡಿದಾಗ ಪೈ ಎಕ್ಸ್ ಆಗಿತ್ತು, ಮೈನಸ್ ಪೈ ಎಕ್ಸ್ ಆಯಿತು. 3ಇಂದ ಡಿವೈಡ್ ಮಾಡಿದಾಗ ಬಂತು. ಇದು ಮೈನಸ್ ಇದ್ದಿದ್ರು ಪ್ಲಸ್ ಆಯಿತು, ಪ್ಲಸ್ ಪೈ ಬೈ 3 ಆಯಿತು. ಮೈನಸ್ ಪೈ ಬೈ 3x ಪ್ಲಸ್ ಪೈ ಬೈ 3 ಅಂತಾಯಿತು. ಇದರ ಸ್ಲೋಪು ನೆಗೆಟಿವ್, ಹೌದಾ? ವೈ ಇಂಟರ್ಸೆಪ್ಟ್ ಪಾಸಿಟಿವ್, ಅದು ಹಾಗೆ ಇರಲಿ. ಸೊ ಇವಾಗ ನಾವು ಲೆಫ್ಟ್ ಹ್ಯಾಂಡ್ ಸೈಡದ ಗ್ರಾಫನ್ನು ಬರ್ತಿದ್ದೀವಿ. ರೈಟ್ ಹ್ಯಾಂಡ್ ಸೈಡದ ಗ್ರಾಫನ್ನು ಕೂಡ ಇವಾಗ ಬರೆಯೋಣ. ಸೊ ದಿಸ್ ಈಸ್ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಇಲ್ಲಿದೆ ನಿಮ್ಮ ಮುಂದೆ. ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಇದೆ. ವೈ ಇಸ್ ಈಕ್ವಲ್ ಟು ಮೈನಸ್ ಪೈ ಬೈ 3x ಪ್ಲಸ್ ಪೈ ಬೈ 3 ಅಂದರೆ ವೈ ಎಕ್ಸ್ 0 ಆದಾಗ ವೈ ಪೈ ಬೈ 3 ಆಯಿತು. ಇದು ಪೈ ಬೈ 2, ವೈ ಪೈ ಬೈ 3 ಅಂತ ಇಲ್ಲೆಲ್ಲ ಇರ್ತದೆ, ಹೌದಲ್ವಾ? ವೈ ಇಸ್ ಈಕ್ವಲ್ ಟು ಅಂತ ತಗೊಳ್ಳೋದು. ವೆನ್ ಎಕ್ಸ್ ಈಸ್ 0, ವೈ ಈಸ್ ಪೈ ಬೈ 3. ವೆನ್ ವೈ ಈಸ್ 0, ಎಕ್ಸ್ ಏನಾಯಿತು 1 ಅಲ್ವಾ? ಹೌದು ತಾನೆ? ವೆನ್ ವೈ ಈಸ್ 0, ಎಕ್ಸ್ ಈಸ್ 1 ಅಂದರೆ 1, 0 is 1 point.
ಅಂದರೆ ಇದು ಈ ಪಾಯಿಂಟ್ ಮೂಲಕ ನಮ್ಮ ಲೈನು ಪಾಸ್ ಆಗ್ತಾಯಿದೆ. ಈ ಲೈನ್ ಏನಿದೆ ಈ ಲೈನು ಇದು. ಈ ಗ್ರಾಫ್ ಇದೆಯಲ್ಲ ಇದು ಈ ಗ್ರಾಫ್. ಅರ್ಥ ಆಗ್ತಾ ಇದೆಯಾ? ಎಷ್ಟು ಪಾಯಿಂಟಲ್ಲಿ ಭೇಟಿ ಆಗ್ತಾ ಇದ್ದಾವೆ? ಒಂದೇ ಒಂದು ಪಾಯಿಂಟ್. ಆದ್ದರಿಂದ ಏನು ಸೊಲ್ಯೂಷನ್ನು? ಆಪ್ಷನ್ ಎ, ಒನ್ ಸೊಲ್ಯೂಷನ್ ಇಸ್ ಅ ಸೊಲ್ಯೂಷನ್ ಫಾರ್ ದಿಸ್. ಅರ್ಥ ಆಯ್ತಲ್ವಾ? ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ರೇಂಜ್ ಆಫ್ ಅ ಫಂಕ್ಷನ್ ಕಂಡುಹಿಡಿಯುವಾಗ ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗಿರೋ ವಿಚಾರ ಡೊಮೈನದ್ದು. ಡೊಮೈನ್ ಗೊತ್ತಿದ್ದರೆ ರೇಂಜ್ ಗೊತ್ತಾಗುತ್ತೆ. ಡೊಮೈನ್ ಸರಿಯಾಗಿ ಅರ್ಥ ಆಗದೆ ರೇಂಜನ್ನು ಖಂಡಿತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಅದೇ ಥರದ ಒಂದು ಪ್ರಶ್ನೆ ಇಲ್ಲಿದೆ. ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x+1 ಈಸ್ ಅಂತಿದೆ. ತುಂಬ ಸಿಂಪಲ್ ಇದು ನೋಡಿ. ಈ ಎಕ್ಸ್ದು ಡೊಮೈನ್ ಹೇಳಿ, ಅಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡೊಮೈನ್ ಹೇಳಿ. -1 and +1, -1 to +1, ಲೋಯರ್ ಲಿಮಿಟ್ -1, ಅಪ್ಪರ್ ಲಿಮಿಟ್ +1, ಇದು ಇನ್ಕ್ರೀಸಿಂಗ್ ಫಂಕ್ಷನ್. ಅಂದರೆ ಲೋಯರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ? ಸೈನ್ ಇನ್ವರ್ಸ್ ಆಫ್ -1 -π/2, ಹೌದಾ? ಪ್ಲಸ್ -1² ಅಂದರೆ 1, 4 ಇಂಟು -1 ಅಂದರೆ -4, +1 ನೋಡಿ, -1, -1² ಅಂದರೆ +1, -4, ಆಮೇಲೆ +1. ಇದು ಒಂದು ಲಿಮಿಟ್ಟು. ಇನ್ನೊಂದು ಲಿಮಿಟ್ ಹೇಳೋಣ. ಸೈನ್ ಇನ್ವರ್ಸ್ ಆಫ್ 1 ಅಂದರೆ π/2, 1² + 4 ಇಂಟು 1 + 1 ಅಂದರೆ 6. ಸೊ ದಿಸ್ ಶುಡ್ ಬಿ ದಿ ರೇಂಜ್. ಅರ್ಥ ಆಯ್ತಾ ಏನು ಅಂತ? ಅಂದರೆ ಎಕ್ಸ್ ವ್ಯಾಲ್ಯೂನ ಎಕ್ಸ್ದು ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೇಂಜ್ ಸಿಗುತ್ತೆ. ಸೊ π/2 + 6 ಎಲ್ಲಿದೆ? ಇಲ್ಲಿ 3 ಕಡೆ ಇದೆ. ಇಲ್ಲಿ ಇದು ನೋಡಿ, -π/2, -4 + 2 ಅಂದರೆ -2 ಅಲ್ವಾ? -π/2 -2 ಇದೆ ಆನ್ಸರ್. π/2 + 6 ಅಪ್ಪರ್ ಲಿಮಿಟ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. Tan inverse of 1 ವ್ಯಾಲ್ಯೂ ಏನು? Tan inverse of 1 is π/4. Tan inverse of -1 -π/4. ಇದು ನಿಮ್ಗೆ ಗೊತ್ತಿದೆ. ವಾಟ್ ಈಸ್ cot inverse of 1? Cot inverse of 1 is π/4. ವಾಟ್ ಈಸ್ cot inverse of -1? π - π/4, ದಟ್ ಈಸ್ ಈಕ್ವಲ್ ಟು 3π/4. ಈ ವಿಚಾರ ನಿಮಗೆ ಗೊತ್ತಿದ್ದರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಪ್ರಶ್ನೆ ಹೇಗಿದೆ ನೋಡಿ. Tan inverse of x whole square plus cot inverse of x whole square is equal to 5π²/8, then x is ಅಂತಿದೆ. ನೋಡಿ ವಿದ್ಯಾರ್ಥಿಗಳೇ, ಈ 4 ಆಪ್ಷನ್ ಒಂದು ಆಪ್ಷನ್ ಇರಲೇಬೇಕು. ಇಲ್ಲದಿದ್ದರೆ ಅಫ್ಕೋರ್ಸ್ ಕ್ವಶನ್ ತಪ್ಪಿರ್ತದೆ. ಆಪ್ಷನ್ ಸಿ ತುಂಬ ಈಸಿಯಾಗಿದೆ. 4ರಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0 ಆಯಿತು, ಇದು π/2 ಆಯಿತು. π/2 ಹೋಲ್ ಸ್ಕ್ವೇರ್ ಅಂದರೆ π²/4 is not equal to 5π²/8, ಅದರಿಂದ ತಪ್ಪು, ಔಟ್. ಆಪ್ಷನ್ ಸಿ ಇಸ್ ರೂಲ್ಡ್ ಔಟ್. ಇವಾಗ ಎ ಬಿ ಡಿಯಲ್ಲಿ ಆಪ್ಷನ್ ಬಿ ಲುಕ್ಸ್ ಮೋರ್ ಈಸಿಯರ್ ದೆನ್ ಎ ಆ್ಯಂಡ್ ಸಿ. ಸಬ್ಸ್ಟಿಟ್ಯೂಟ್ ಮಾಡಿ. ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ π/4, ಇದು π/4, π/4 ಹೋಲ್ ಸ್ಕ್ವೇರ್ ಪ್ಲಸ್ π/4 ಹೋಲ್ ಸ್ಕ್ವೇರ್ ಅಂದರೆ π² + π² ಅಂದರೆ 2π² ಹೌದಾ? ಹೌದಾನೆ? π² ಪ್ಲಸ್ π² will give us π²/8, ಬಟ್ ವಿ ನೀಡ್ 5π²/8, ಅದರಿಂದ ಆಪ್ಷನ್ ಬಿ ಇಸ್ ರೂಲ್ಡ್ ಔಟ್. ಈ ಎರಡರಲ್ಲಿ ಯಾವ್ದು ಸುಲಭವಾಗಿದೆ? -1 ಸುಲಭವಾಗಿದೆ. ಅದನ್ನು ಟ್ರೈ ಮಾಡೋಣ. ಟ್ಯಾನ್ ಇನ್ವರ್ಸ್ ಆಫ್ -1 ಈಸ್ -π/4, ಅದರ ಸ್ಕ್ವೇರ್ ಅಂತ ಹೇಳಿದ್ರೆ π² ಹೌದಾ? ಕಾಟ್ ಇನ್ವರ್ಸ್ ಆಫ್ -1 ಅಂದರೆ 3π/4, ಅದರ ಸ್ಕ್ವೇರ್ ಅಂತ ಹೇಳಿದ್ರೆ 9π² 3π/4 ಹೋಲ್ ಸ್ಕ್ವೇರ್. 9π² plus 1π² is 10π² 10π² is nothing but equal to 5π² ಆದ್ದರಿಂದ ಆಪ್ಷನ್ ಯಾವುದಪ್ಪ? 5π² ಬಂತು. ಅದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ?
ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ಸೈನ್ ಇನ್ವರ್ಸ್ ಆಫ್ ಸೈನ್ 3 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 3 ಅಂತಿದೆ. ಈ ಪ್ರಶ್ನೆ ನೋಡಿದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ 3 ಅಂದರೆ 3, ಕಾಸ್ ಇನ್ವರ್ಸ್ ಆಫ್ ಕಾಸ್ 3 ಅಂದರೆ 3, 3 ಪ್ಲಸ್ 3 = 6. ಹೌದಾ? ಅಲ್ಲ, ಅಷ್ಟೊಂದು ಸುಲಭವಾಗಿಲ್ಲ. ಅಥವಾ ಸೈನ್ ಇನ್ವರ್ಸ್ ಆಫ್ ಸೈನ್ 3 ಡಸ್ ನಾಟ್ ಎಕ್ಸಿಸ್ಟ್ 3 ಗ್ರೇಟರ್ ದೆನ್ 0 ಅಂತ, ಅದು 3 ಗ್ರೇಟರ್ ದೆನ್ 1 ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಸೈನ್ ಎಕ್ಸ್ ಇಸ್ ಡಿಫೈನ್ಡ್ ಫಾರ್ ಆಲ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್, whereas sin inverse of x is defined only for the values of x lying between -1 and +1. Anyway, ವಿಚಾರಕ್ಕೆ ಬಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ದ ವ್ಯಾಲ್ಯೂ ಏನು ಅನ್ನೋದಕ್ಕೆ ನಿಮ್ಗೊಂದು ಗ್ರಾಫ್ ಬರ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಎ ಗ್ರಾಫ್ ಲೈಕ್ ದಿಸ್. ಹೀಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಇದು 0, π/2, ಇದು 3π/2, ಇದು -π/2, ಆಮೇಲೆ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ, ಇದು -π/2. ಈ -π/2 ಇಂದ +π/2 ತನಕ ನಮಗೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಗ್ರಾಫು ಎಕ್ಸ್ ಇರುತ್ತೆ ಅಲ್ವಾ? ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗಿಂಗ್ ಟು -π/2 ಟು +π/2. ನೆನ್ಪಿಟ್ಕೊಳ್ಳಿ, ಹೌದಲ್ವಾ? ಅಲ್ಲಿಂದ ಆಚೆಗೆ π/2 ಇಂದ 3π/2 ತನಕ ಇದು π - x ಆಗುತ್ತೆ. ಯಾಕೆಂದರೆ ಇದು x ಆದರೆ ಇದು 90 ಡಿಗ್ರಿ, ಇದು 45 ಡಿಗ್ರಿ, ರೈಟ್? ಇದು -1, ಇದು ಪಾಯಿಂಟ್ π, ಸೊ π - x ಆಗುತ್ತೆ. ಹೀಗಾದರೂ ತಿಳ್ಕೊಳ್ಳಿ. ಅಥವಾ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ = ಥೀಟಾ ಅಂದ್ಕೊಂಡ್ರೆ ಸೈನ್ ಎಕ್ಸ್ = ಸೈನ್ ಥೀಟಾ ಆಯಿತು. x = nπ + -1/n × ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೂಡ ಈ ಲೈನ್ಸ್ ಬರುತ್ತೆ. ಸೊ ಇದು π - x, ಇದೇನಾಗುತ್ತೆ ನೋಡಿ, ಸ್ಲೋಪ್ ಪಾಸಿಟಿವ್ ಅಲ್ವಾ? ಇದೇನಾಗುತ್ತೆ x - 2π. ಯಾವಾಗ? ಈ 3π/2 ಇಂದ 5π/2 ತನಕ. ಇದು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅದು ಗ್ರಾಫ್. ಈ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಹೇಗಿರುತ್ತಪ್ಪ ಅಂದರೆ ನೋಡಿ, ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ಗಿಂತ ಸಿಂಪಲ್, ತುಂಬ ಸಿಂಪಲಾಗಿ ಹೆಂಗಿರ್ತದೆ, ಈ ಟ್ರಯಾಂಗ್ಯುಲರ್ ಕರ್ವ್ ಅಂತ ಹೇಳ್ತೀವಲ್ಲ ಆ ಥರ ಇರ್ತದೆ. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸು ಬಿಟ್ವೀನ್ 0 and π ಇಟ್ ಈಸ್ ಎಕ್ಸ್, 0 and π ಇಟ್ ಈಸ್ ಎಕ್ಸ್. ಇದು π ಅಲ್ವಾ? 0 and π ತನಕ ಎಕ್ಸು. ಅಫ್ಕೋರ್ಸ್ ಇದು ಕೂಡ π ಆಗಿರಬೇಕು. ಇದು ಹೇಳಿ ನೋಡೋಣ ಏನು ಅಂತ. ದಟ್ ಈಸ್ 2π - x. ಯಾಕೆ -x? ಸ್ಲೋಪ್ ನೆಗೆಟಿವು. ಯಾಕೆ 2π? ಯಾಕೆಂದರೆ ಇದು 2π ಆಗಿರೋದ್ರಿಂದ. ಇದು 2π ಆದರೆ 2π - x ಯಾಕೆ ಆಗಬೇಕಂದ್ರೆ, ಸೊ ದಿಸ್ ಈಸ್ 45 ಡಿಗ್ರಿ, ದ ಪಾಯಿಂಟ್ ವೇರ್ ಇಟ್ ಮೀಟ್ಸ್ y ಆಕ್ಸಿಸ್ ಈಸ್ 2π. ಸೊ ಈ ವಿಷಯ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೇನಾಗುತ್ತೆ ನೋಡಿ, ಸ್ಲೋಪ್ ಪಾಸಿಟಿವ್ ಅಲ್ವಾ, ರೈಟ್? +x ಬರಬೇಕು. ಸೊ ಇದು x - 2π ಆಯಿತು, ಹೌದಲ್ವಾ? ಇಟ್ ಮೀಟ್ಸ್ ಇಟ್ ನೆಗೆಟಿವ್ y ಆಕ್ಸಿಸಲ್ಲಿ ಭೇಟಿ ಆಗುತ್ತೆ, x - 2π. ಸೊ ಈ ಎರಡು ವಿಷಯ, ಇದು ಆಫ್ಕೋರ್ಸ್ ಇದು ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್, ಇದೇನಿದು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ಈಗ ಪ್ರಶ್ನೆ ಗಮನಿಸೋಣ. ಸೈನ್ ಇನ್ವರ್ಸ್ ಆಫ್ ಸೈನ್ 3 ಎಲ್ಲಿದೆ ನೋಡಿ, 3 ಇಲ್ಲಿದೆ, ಹೌದಾ? ಪೈಗಿಂತ ಕಡಿಮೆ. ಸೈನ್ ಇನ್ವರ್ಸ್ ಆಫ್ ಸೈನ್ 3 ಈಸ್ π - 3. ಇದ್ರ ವ್ಯಾಲ್ಯೂ ಬರೀತಾ ಇದ್ದೀನಿ. ಸೈನ್ ಇನ್ವರ್ಸ್ ಆಫ್ ಸೈನ್ 3 ಮೊದಲನೇದು, ಸೈನ್ ಇನ್ವರ್ಸ್ ಆಫ್ ಸೈನ್ 3 ಎದ್ದು ವ್ಯಾಲ್ಯೂ π - 3. ಯಾಕೆ ಹೇಳಿ? π - x ಆದ್ದರಿಂದ ಇದು π - x ಈ ರೇಂಜಲ್ಲಿ, ಆದ್ದರಿಂದ π - 3 ಆಯಿತು. ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಏನು? ಅಪ್ ಟು π ಇಟ್ ಈಸ್ ಎಕ್ಸ್ ಅಲ್ವಾ? ಕಾಸ್ ಇನ್ವರ್ಸ್ ಆಫ್ ಕಾಸ್ 3, ಕಾಸ್ ಇನ್ವರ್ಸ್ ಆಫ್ ಕಾಸ್ 3 ವ್ಯಾಲ್ಯೂ ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಏನು? ಬಿಟ್ವೀನ್ 0 and π ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಎಕ್ಸ್. 3 ಈಸ್ ಲೆಸ್ ದೆನ್ π, ಆದ್ದರಿಂದ ಇಟ್ ಈಸ್ ಇನ್ ದಿಸ್ ಪರ್ಟಿಕ್ಯುಲರ್ ರೇಂಜ್ ಓನ್ಲಿ. ಆದ್ದರಿಂದ ಅದು ಎಕ್ಸ್ ವ್ಯಾಲ್ಯೂದಲ್ಲಿ ಏನು ಬರೀಬೇಕು? 3 ಬರೀಬೇಕು, +3. ಸೊ π - 3 + 3 ಈಸ್ ಈಕ್ವಲ್ ಟು π. ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ?
ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಸೆಕೆಂಡ್ ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಪ್ಲಸ್ ಕೊಸೆಕೆಂಡ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಆಫ್ 3 ಈಸ್ ಅಂತಿದೆ. ಸೆಕೆಂಡ್ ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಅಂತ ಹೇಳಿದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಹೌದಲ್ವಾ? ನೋಡಿ, ಪ್ಲಸ್ ಕೊಸೆಕೆಂಡ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಆಫ್ 3 ಅಂತ ಹೇಳಿದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಆಫ್ 3 ದಟ್ ಈಸ್ ಈಕ್ವಲ್ ಟು tan ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಅಂದರೆ ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಹೋಲ್ ಸ್ಕ್ವೇರ್ ಅಂದರೆ ದಟ್ ಈಸ್ ಈಕ್ವಲ್ ಟು 1, ಇದ್ರ 1 ಹಾಗೆ ಬರ್ತಿದ್ದೀನಿ. ಟ್ಯಾನ್ ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಅಂದರೆ 2 ಸ್ಕ್ವೇರ್ ಹೌದಾ, ಪ್ಲಸ್ ಈ 1 ಹಾಗೆ ಬರೀತಾ ಇದ್ದೀನಿ. ಕಾಟ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಆಫ್ 3 ಈಸ್ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9, 9 ಪ್ಲಸ್ 1 10, 10 ಪ್ಲಸ್ 1 11, 11 ಪ್ಲಸ್ 4 15. ಆಪ್ಷನ್ 3 ಈಸ್ ಕರೆಕ್ಟ್. ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ರೇಂಜಿಗೆ ಸಂಬಂಧಿಸಿರೋದು. ಮೊದಲಿಗೆ ನಿಮಗೆ ವಿಷಯ ಗೊತ್ತಿರಲಿ, ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ಡೊಮೈನ್ ಕರೆಕ್ಟಾಗಿ ಗೊತ್ತಿರಬೇಕು. ಸಪೋಸ್ ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕೇಳಿದಾಗ ವಿ ವಿಲ್ ಟಾಕ್ ಅಬೌಟ್ -π/2 to +π/2, ಬಟ್ ದ ಡೊಮೈನ್ ಈಸ್ -1 to +1. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ರೇಂಜ್ ಆಫ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇದ್ದರೆ, ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತಿದ್ರೆ ಅಲ್ಲಿ ಯಾವ ವ್ಯಾಲ್ಯೂಸ್ ಆಫ್ ಎಕ್ಸಿಗೆ ಎಕ್ಸಿಸ್ಟ್ ಆಗುತ್ತೆ ಫಂಕ್ಷನ್ ಅಂತ ನೋಡಿಕೊಂಡು ಡಿಸೈಡ್ ಮಾಡಬೇಕು. ನೋಡಿ, ಈ ಪ್ರಶ್ನೆ ನೋಡೋದಕ್ಕೆ ಸಿಂಪಲ್ ಆಗಿದೆ, ಬಟ್ ಕಾಂಪ್ಲಿಕೇಟೆಡು. ಕ್ವಶನ್ ನೋಡಿ, ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಈಸ್. ನೋಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ -1 and +1 ಹೌದಾ? ಎಕ್ಸ್ ಲೈಸ್ ಬಿಟ್ವೀನ್ -1 and +1. ಈ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ನೋಡಿ, ಇಲ್ಲಿ ಎಕ್ಸ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು -∞ to -1 ಯೂನಿಯನ್ 1 to ∞. ಹೌದಾ? ಅಂದರೆ ಇದೆಲ್ಲದರ ಇಂಟರ್ಸೆಕ್ಷನ್ನು ನಮಗೆ ಡೊಮೈನ್ ಇರಬೇಕು. ಆ ಡೊಮೈನ್ಗೆ ರೇಂಜ್ ಕಂಡುಹಿಡಿತೀವಿ. ಸೊ ಇದೆರಡಕ್ಕೂ ಕಾಮನ್ ಆಗಿರೋದು ಇದು -1 ಇಂದ +1, ಇದು -1ಗೆ ಎಂಡ್ ಆಗುತ್ತೆ, ಇದು 1 ಇಂದ ಶುರು ಆಗುತ್ತೆ ಅಂತ ಹೇಳಿದ್ರೆ ದಟ್ ಕ್ಲಿಯರ್ಲಿ ಸೇಸ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು -1 and +1 ಓನ್ಲಿ 2 ವ್ಯಾಲ್ಯೂಸ್ ಅಂಡ್ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಇದು ಡೊಮೈನ್, ಇದೇನಿದು ಡೊಮೈನ್ ಆಫ್ ಫಂಕ್ಷನ್. ಸೊ ರೇಂಜ್ ಬೇಕು. ರೇಂಜ್ ಆಫ್ ಫಂಕ್ಷನ್ ಈಸ್ ಗಿವನ್ ಬೈ ಸೈನ್ ಇನ್ವರ್ಸ್ ಆಫ್ -1 ಅಂದ್ರೇನು -π/2, tan ಇನ್ವರ್ಸ್ ಆಫ್ -1 ಅಂದರೆ -π/4, ಸೆಕೆಂಡ್ ಇನ್ವರ್ಸ್ ಆಫ್ -1 ಅಂದರೆ +π. ಅಫ್ಕೋರ್ಸ್ ಫ್ಲವರ್ ಬ್ರ್ಯಾಕೆಟಲ್ಲೇ ಇರಬೇಕು. ಅಫ್ಕೋರ್ಸ್ ಫ್ಲವರ್ ಬ್ರ್ಯಾಕೆಟ್ ಅಂತ ಬಂದ ತಕ್ಷಣ ಆಪ್ಷನ್ ಡಿ ಕರೆಕ್ಟು ಬಿಡಿ, ಯಾಕೆಂದರೆ ಯಾವುದರಲ್ಲೂ ಫ್ಲವರ್ ಬ್ರ್ಯಾಕೆಟ್ ಇಲ್ಲವೇ ಇಲ್ಲ. ಫ್ಲವರ್ ಬ್ರ್ಯಾಕೆಟ್ ಈಸ್ ಓನ್ಲಿ ಫಾರ್ ದಿ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಸೊ ಆದರೂ ವೆರಿಫೈ ಮಾಡ್ಕೊತಾ ಇದ್ದೀವಿ. π -π/2 ಇಸ್ π/2, π/2 - π/4 ಇಸ್ π/4. ಅಪ್ಪರ್ ಲಿಮಿಟ್ ಏನು? π/2. ಎಕ್ಸ್ ಇಸ್ ಈಕ್ವಲ್ ಟು 1 ತಾನೆ, π/2 π/4 +π ಅಂದರೆ ದಟ್ ಈಸ್ ಈಕ್ವಲ್ ಟು +π. ಇದು π/2 + π/4 ಅಂದರೆ 3π/4. ಇದು ಸೆಕೆಂಡ್ ಇನ್ವರ್ಸ್ ಆಫ್ 1 ಈಸ್ 0 ಹೌದಲ್ವಾ? ಸೊ ದಟ್ ಕ್ಲಿಯರ್ಲಿ ಸೇಸ್ 3π/4. ನೋಡಿ ಎಷ್ಟು ಸಿಂಪಲ್. ಸೊ ಹಿಯರ್ ವಿ ಹ್ಯಾವ್ ಗಾಟ್ ಓನ್ಲಿ 2 ವ್ಯಾಲ್ಯೂಸ್, 2 ಫಿಕ್ಸ್ಡ್ ವ್ಯಾಲ್ಯೂಸ್, π/4 and 3π/4. ವಿದ್ಯಾರ್ಥಿಗಳೇ,
ಇದುವರೆಗೂ ನಾವು ಟ್ರಿಗನಾಮೆಟ್ರಿ ಮತ್ತು ಇನ್ವರ್ಸ್ ಟ್ರಿಗನಾಮೆಟ್ರಿ ಈ ಎರಡು ಟಾಪಿಕ್ಕಿಗೆ ಸಂಬಂಧಿಸಿದ ಸಾಕಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೂಡ ವರ್ಕೌಟ್ ಮಾಡಿ. ವಿದ್ಯಾರ್ಥಿಗಳೇ, ಟ್ರಿಗನಾಮೆಟ್ರಿ ಜನರಲ್ ಸೊಲ್ಯೂಷನ್ನು, ಇನ್ವರ್ಸ್ ಟ್ರಿಗನಾಮೆಟ್ರಿ, ಬೇಸಿಕ್ ಟ್ರಿಗನಾಮೆಟ್ರಿ ಸೇರಿ ನಿಮಗೆ ಸರಿಸುಮಾರು 5 ಪ್ರಶ್ನೆಗಳು ಬರ್ತವೆ. 5 ಪ್ರಶ್ನೆಗಳು ಇಡೀ ಪ್ರಶ್ನೆ ಪತ್ರಿಕೆಯ ಅತ್ಯಂತ ಸರಳವಾಗಿ ಉತ್ತರ ಸಿಗುವಂಥ ಪ್ರಶ್ನೆಗಳಾಗಿರ್ತವೆ. ಆದ್ದರಿಂದ ಈ 5 ಪ್ರಶ್ನೆಗಳಿಗೆ ಸೇರಿ ನೀವು ಒಂದು ನಿಮಿಷ ಅಥವಾ 1.5 ನಿಮಿಷದಲ್ಲಿ ಉತ್ತರಿಸಬೇಕು. ಇದು ಟೈಮ್ ಸೇವಿಂಗ್ ಕ್ವಶನ್ಸ್ ಲಿಸ್ಟಲ್ಲಿ ಇದು ಬರ್ತದೆ. ಸೊ ಬಹುಶಃ ನಾನು ಬಹುತೇಕ ಎಲ್ಲ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಪ್ರಾಬ್ಲಮ್ಸ್ಗಳು ಬಿಟ್ಟೋಗಿರ್ಬೋದು, ಆದರೆ ಅದರ ಕಾನ್ಸೆಪ್ಟನ್ನು ನಿಮಗೆ ತಲುಪಿಸಿದ್ದೀನಿ.